ನಟಿ ರಮ್ಯಾ ದರ್ಶನ್ ಫ್ಯಾನ್ಸ್ ವಿರುದ್ಧ ಸಮರವನ್ನ ಸಾರ್ತಾ ಇದ್ದಾರೆ, ಸಿಡಿದಿದ್ದಾರೆ. ಕಾರಣ ವೈಯಕ್ತಿಕ ತೇಜೋವಧಿಯನ್ನ ತೀರಾ ಅಸಭ್ಯ ಭಾಷೆಯನ್ನ ಉಪಯೋಗಿಸ್ಕೊಂಡು ಮಾಡ್ತಾ ಇದ್ರು ಅಂತ. ಹೀಗಾಗಿ ಕಾನೂನು ಹೋರಾಟಕ್ಕೆ ನಾನು ಮುಂದಾಗ್ತೀನಿ ಅಂತ ಹೇಳ್ತಾ ಇದ್ರು ಒಂದ್ ಕಡೆಗೆ. ಇನ್ನೊಂದ್ ಕಡೆಗೆ ಈಗ ಪತಿಯ ಪರವಾಗಿ ಕಾನೂನು ಹೋರಾಟಕ್ಕೆ ವಿಜಯಲಕ್ಷ್ಮಿ ಇಳಿತಾ ಇದ್ದಾರಂತೆ ಮತ್ತೊಮ್ಮೆ. ಈ ಸಲ ಯಾವ ಕಾರಣಕ್ಕೆ? ರೇಣುಕಾ ಹತ್ಯೆ ಕೇಸ್ನಲ್ಲಿ ರಮ್ಯಾ ವರ್ಸಸ್ ಡಿ ಫ್ಯಾನ್ಸ್ ಜಟಾಪಟಿ ಗೊತ್ತೇ ಇದೆ ನಿಮ್ಗೆ. ಈ ಬೆನ್ನಲ್ಲೇ ವಿಜಯಲಕ್ಷ್ಮಿ ಪತಿ ಪರವಾಗಿ ಕಾನೂನು ಹೋರಾಟವನ್ನು ಮಾಡ್ತಾರಂತೆ. ನಟಿ ರಮ್ಯಾ ವಿರುದ್ಧ ದೂರು ಕೊಡೋದಕ್ಕೆ ವಿಜಯಲಕ್ಷ್ಮಿ ಅವರು ಮುಂದಾಗ್ತಾ ಇದ್ದಾರೆ. ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ದೂರನ್ನ ಕೊಡ್ತಾರಂತೆ. ಸೊ ಈಗ ರಮ್ಯಾ ವರ್ಸಸ್ ದರ್ಶನ್ ವೈಫ್ ವಿಜಯಲಕ್ಷ್ಮಿ ಅನ್ನೋ ಪರಿಸ್ಥಿತಿ ಅಂತ ನಾವು ಕನ್ಸಿಡರ್ ಮಾಡ್ಬೇಕಾಯ್ತು. ಆಮೇಲೆ ಏನಂತ ದೂರು ಕೊಡ್ತಾರೆ? ದೂರಿನ ಸಾರಾಂಶ ಏನು? ಕಾನೂನಲ್ಲಿ ಅದಕ್ಕೆ ಅವಕಾಶಗಳು ಆ ರೀತಿ ಇದೆಯಾ? ಈ ಪ್ರಶ್ನೆ ಬೇಸಿಕ್ ಆಗಿ ಬರುತ್ತೆ. ಯಾಕಂದ್ರೆ ರಮ್ಯಾ ಇಲ್ಲಿ ತನಕ ದರ್ಶನ್ಗೆ ಎಲ್ಲೂ ಕೂಡ ಕೆಟ್ಟ ಕೊಳಕ ಕಾಮೆಂಟ್ಗಳನ್ನ ಉಪಯೋಗಿಸ್ಕೊಂಡು ಬೈದಿಲ್ಲ. ಒಂದು. ಎರಡನೇದಾಗಿ ಸುಪ್ರೀಂ ಕೋರ್ಟ್ನ ಅಬ್ಸರ್ವೇಷನ್ಸ್ ಅನ್ನ ಅವ್ರು ಕೋರ್ಟ್ ಮಾಡಿದ್ರು ಅಲ್ಲಿ, ರೇ ಆಫ್ ಹೋಪ್ ಅಂತ. ಯಾರನ್ನೂ ಅಲ್ಲಿ ವೈಯಕ್ತಿಕವಾಗಿ ತೇಜೋವಧೆ ಮಾಡೇ ಇಲ್ಲ. ಈ ಟೈಮ್ನಲ್ಲಿ ಪಬ್ಲಿಕ್ ಡಾಕ್ಯುಮೆಂಟು, ಪಬ್ಲಿಕ್ ಡೊಮೈನ್ನಲ್ಲಿರೋ ಅಂಶಗಳನ್ನ ಪೋಸ್ಟ್ ಮಾಡಿದ್ದಾರೆ. ಪೋಸ್ಟೇ ಮಾಡಬಾರ್ದು ಅಂತ ಇವ್ರು ಹೆಂಗೆ ಕಂಪ್ಲೇಂಟ್ ಕೊಡೋದಕ್ಕೆ ಸಾಧ್ಯ ಇದೆ? ಈ ಕಂಪ್ಲೇಂಟ್ ಲೀಗಲಿ ಸ್ಟ್ಯಾಂಡ್ ಆಗುತ್ತಾ? ಇದೊಂದು ಬೇಸಿಕ್ ಪ್ರಶ್ನೆ ನಮಗಿದೆ. ನೋಡೋಣ, ಈ ಕಂಪ್ಲೇಂಟ್ ನಿಲ್ಲುತ್ತಾ ಅನ್ನೋದು ಒಂದು ಪ್ರಶ್ನೆ. ಕಂಪ್ಲೇಂಟ್ ಯಾರ ಮೇಲೆ ಬೇಕಾದರೂ ಕೊಡ್ಬೋದು. ಅದನ್ನು ಪೊಲೀಸರು ಹೆಂಗೆ ತಗೊಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತಲ್ವಾ? ಅದು ಈ ಟೈಮ್ನಲ್ಲಿ. ಇಷ್ಟೆಲ್ಲ ರಮ್ಯಾ ಅವರು ವಿತ್ ಪ್ರೂಫು ಏನೇನು ಕಿರುಕುಳ ಅವ್ರಿಗೆ ಆಗ್ತಾ ಇದೆ ದರ್ಶನ್ ಅಭಿಮಾನಿಗಳಿಂದ ಅಂತ ತೋರಿಸಿದ ಮೇಲೆ ಈಗ ಇವರು ಈ ಥರ ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾಗಿರೋದು ಯಾವ ರೀತಿ ಟ್ವಿಸ್ಟ್ ಆ್ಯಂಡ್ ಟರ್ನ್ ಅನ್ನು ಕೊಡುತ್ತೆ ಅನ್ನೋದು ನೋಡಬೇಕಾಗತ್ತೆ ನಾವು. ಅಧಿಕೃತ ಇನ್ಫಾರ್ಮೇಷನ್ ಇನ್ನೂ ಅವ್ರು ಎಲ್ಲೂ ಹಾಕೊಂಡಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ನಾನು ಲೀಗಲ್ ಆ್ಯಕ್ಷನ್ ತೊಗೊಳ್ತೀನಿ ಅಂತೆಲ್ಲ. ಇದರಲ್ಲೆಲ್ಲ ಅವ್ರು ತುಂಬ ಮುಂದಿದ್ದಾರೆ, ಹೇಳ್ಬಿಡ್ತಾರೆ ಲೀಗಲ್ ಆ್ಯಕ್ಷನ್ ತೊಗೊಳ್ತೀನಿ, ಕ್ರಮ ಕೈಗೊಳ್ತೀವಿ ಅಂತೆಲ್ಲ ಹೇಳ್ತಾರೆ. ಬಟ್ ಇಲ್ಲಿ ಹೇಳ್ದಂಗೆ ಕಾಣಿಸ್ತಾ ಇಲ್ಲ. ಪಲ್ಲ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ ನೋಡೋಣ. ಪತಿಯ ಪರವಾಗಿ ಪತ್ನಿ ಎಂದಿನಂತೆ ಸಹಜವಾಗಿ ನಿಂತ್ಕೊಳ್ತಾರೆ ಅಂತ ಅನಿಸುತ್ತೆ. ಬಟ್ ರಮ್ಯಾ ವಿರುದ್ಧ ಕಂಪ್ಲೇಂಟ್ ಕೊಡೋದಕ್ಕೆ ಒಂದು ಸರಕು ಬೇಕಲ್ವಾ, ಒಂದು ಮೆಟೀರಿಯಲ್ ಬೇಕಲ್ವಾ? ಅದಿದೆಯಾ ವಿಜಯಲಕ್ಷ್ಮಿ ಅವ್ರ ಹತ್ರ ಅನ್ನೋದೇ ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಈಗ ಯಾರ ಬಗ್ಗೆ ಬೇಕಾದರೂ ಕಂಪ್ಲೇಂಟ್ ಕೊಡ್ಬೋದು. ನಂಗೆ ಪ್ರಶ್ನೆ ಇರೋದು, ರಮ್ಯಾ ವಿರುದ್ಧ ಕಂಪ್ಲೇಂಟ್ ಕೊಡೋ ಮನ್ಸು ಇಟ್ಕೊಂಡಿದ್ದಾರೆ ವಿಜಯಲಕ್ಷ್ಮಿ ಅವರು, ಸರಿ. ಬಟ್ ಏನಂತ ಕಂಪ್ಲೇಂಟ್ ಕೊಡ್ತಾರೆ? ಈ ಕಂಪ್ಲೇಂಟ್ ನಿಲ್ಲುತ್ತಾ ಅಂತ? ಯಾಕಂದ್ರೆ ರಮ್ಯಾ ಕ್ಲಿಯರ್ಲಿ ಪಬ್ಲಿಕ್ ಡಾಕ್ಯುಮೆಂಟ್ ಡೊಮೈನನ್ನು ಬೇಸ್ ಮಾಡಿ ಅವರೊಂದು ಪೋಸ್ಟ್ ಹಾಕಿದ್ರು. ಅದರಲ್ಲಿ ಯಾರ್ದು ವೈಯಕ್ತಿಕ ತೇಜೋವಧೆ ಆಗಲಿಲ್ಲ. ಇಂಥ ಟೈಮ್ನಲ್ಲಿ ಈ ಕಂಪ್ಲೇಂಟ್ ವಿತ್ ಸ್ಟ್ಯಾಂಡ್ ಆಗುತ್ತಾ, ಹೋಲ್ಡ್ ಆಗುತ್ತಾ ಅನ್ನೋದು ಪ್ರಶ್ನೆ. ಮಮತಾ, ಈಗ ಏನಂದ್ರೆ ಪ್ರಮುಖವಾಗಿ IT ಆಕ್ಟ್ನ ವಿರುದ್ಧ ಈ ಪ್ರಕರಣನ ದಾಖಲೆ ಮಾಡ್ತಾ ಇರುವಂಥದ್ದು. IT ಆಕ್ಟ್ ಏನಿದೆ ಅದನ್ನ ದುರ್ಬಳಕೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಮತ್ತು ಇನ್ನೂ ಕೂಡ ಪ್ರಕರಣ ಕೋರ್ಟ್ನಲ್ಲಿ ಇದೆ. ಕೋರ್ಟ್ನಲ್ಲಿ ಇರುವಂಥ ಪ್ರಕರಣಕ್ಕೆ ಇವರು ಒಂದು ರೀತಿಯಲ್ಲಿ ಕೊನೆಯ ಜಡ್ಜ್ಮೆಂಟ್ ಅನ್ನ ಕೊಡೋ ರೀತಿಯಲ್ಲಿ ಬಿಹೇವ್ ಅನ್ನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅವರ ವಿರುದ್ಧ ಕಾನೂನಾತ್ಮಕವಾಗಿ ಕ್ರಮವನ್ನು ತೆಗೆದುಕೊಳ್ಬೇಕು. ಜೊತೆಗೆ ಅವರ ಇನ್ಸ್ಟಾಗ್ರಾಮ್ ಪೇಜ್ ಏನಿದೆ, ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಕೂಡ ಹೋಲ್ಡ್ ಮಾಡಬೇಕು. ಅದನ್ನ ಏನು ಸಂಪೂರ್ಣವಾಗಿ ದುರ್ಬಳಕೆಯನ್ನ ಮಾಡ್ಕೊಳ್ತಾ ಇದ್ದಾರೆ, ಅದನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡಬೇಕು ಅಂತೇಳಿ ಒಂದು ಮನವಿಯನ್ನ ಕೊಡುವಂಥದ್ದು. ಯಾಕೆಂದ್ರೆ ಕಾನೂನಾತ್ಮಕವಾಗಿ ಇದಕ್ಕೆ ಅವಕಾಶಗಳು ಸದ್ಯಕ್ಕೆ ಇದಾವೆ IT ಆಕ್ಟ್ನ ವಿಚಾರವಾಗಿ ಸಂಬಂಧಪಟ್ಟಂತೆ. ಯಾಕಂದ್ರೆ ಒಬ್ಬ ವ್ಯಕ್ತಿಯ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಅಥವಾ ಅವರನ್ನ ತೇಜೋವಧೆ ಮಾಡುವಂತ ಪ್ರಯತ್ನಗಳನ್ನ ಮಾಡಿದ್ರೆ ಈ ರೀತಿಯ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ಮನವಿಯನ್ನ ಮಾಡ್ತಿರೋಂಥದ್ದು. ಯಾಕಂದ್ರೆ ಕಳೆದ 3-4 ದಿನಗಳಿಂದನೂ ಕೂಡ ಸಾಕಷ್ಟು ವಿಚಾರಗಳು ಮುನ್ನೆಲೆಗೆ ಬರ್ತಾನೆ ಇದಾವೆ. ಪದೇ ಈ ರೀತಿಯ ಕಾಮೆಂಟ್ಗಳಿರ್ಬೋದು, ಜೊತೆಗೆ ಫ್ಯಾನ್ಸ್ ವರ್ಸಸ್ ರಮ್ಯಾ ವಿರುದ್ಧ ಜಟಪಟಿಗಳಿರ್ಬೋದು, ಇವೆಲ್ಲ ಕೂಡ ನಡೀತಾ ಇದ್ದಾವೆ. ಆದ್ರೆ ವಿಜಯಲಕ್ಷ್ಮಿ, ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಇದುವರೆಗೂ ಕೂಡ ಯಾವುದೇ ರೀತಿಯ ಕಮೆಂಟ್ ಅನ್ನ ಮಾಡಿರಲಿಲ್ಲ. ಆದ್ರೆ ಅವರ ವಕೀಲರ ಮೂಲಕ ಈ ದೂರನ್ನ ಕೊಡ್ಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಬಹುತೇಕ ಇವತ್ತು ಮಧ್ಯಾಹ್ನದ ಒಳಗಾಗಿ ಒಂದು ಸೈಬರ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರುತ್ತದೆ. ಇದಕ್ಕೆ ಮೂಲ ಕಾರಣ ಆಗಿದ್ದಂಥದ್ದು ಸುಪ್ರೀಂ ಕೋರ್ಟ್ ನಲ್ಲಿ ನಡೆದಂತ ವಾದ ಮತ್ತು ಪ್ರತಿವಾದಗಳು. ಆ ವಾದ ಪ್ರತಿವಾದವನ್ನ ಆಲಿಸಿದಂತ ರಮ್ಯಾ ಅವರು ಒಂದಷ್ಟು ಮಾಹಿತಿಗಳನ್ನ ಇಟ್ಕೊಂಡು ಎಲ್ಲರಿಗೂ ಕೂಡ ಶಿಕ್ಷೆ ಆಗೇ ಆಗುತ್ತೆ, ರೇಣುಕಾ ಸ್ವಾಮಿಗೆ ನ್ಯಾಯ ಸಿಕ್ಕುತ್ತೆ ಅಂತೇಳಿ ಒಂದು ಪೋಸ್ಟ್ ಅನ್ನ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಈಗ ವಿಜಯಲಕ್ಷ್ಮಿ ಈಗ ಒಂದು ಕಾನೂನಿನ ಸಮರ ಹೋರಾಟವನ್ನು ಮಾಡಬೇಕು ಅಂತೇಳಿ ಈ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಮಮತಾ, ಎಲ್ಲಿ ಕಂಪ್ಲೇಂಟ್ ಆಗುತ್ತೆ ಮುರಳಿ? ಒಂದು. ಎರಡನೇದು, ಈಗ ಪಬ್ಲಿಕ್ ಡೊಮೈನ್ನಲ್ಲಿರೋ ಮಾಹಿತಿ ಬಗ್ಗೆ ಯಾರು ಹಂಚ್ಕೊಳ್ಳೇಬಾರ್ದು, ಯಾರು ಮಾತಾಡಲೇಬಾರ್ದು ಅಂತ ಹೇಳಿದ್ರೆ ಬೇಸಿಕ್ಲಿ ನೋಡ್ತಿದ್ರೆ ಹೆದರಿಸೋ ಪ್ರಯತ್ನ ಅಂತ ಅನಿಸ್ತಾ ಇಲ್ವಾ ಮುರಳಿ? ಖಂಡಿತ ಇದೊಂದು ರೀತಿಯಲ್ಲಿ ಹೆದರಿಸುವಂತ ಪ್ರಯತ್ನ, ಅಥವಾ ನಾವು ಅವರ ವಿರುದ್ಧ ಯಾಕೆಂದ್ರೆ ಸುಮ್ಮನೆ ಆಗ್ಬಿಟ್ರೆ, ಯಾಕೆಂದ್ರೆ ರಮ್ಯಾ ಈ ರೀತಿ ಪೋಸ್ಟ್ ಅನ್ನ ಮಾಡಿದ್ದಾರೆ. ಪೋಸ್ಟ್ ಅನ್ನ ಮಾಡಿದ ಬಳಿಕ
ಏನೋ ದರ್ಶನ್ ಅವರ ಫ್ಯಾನ್ಸ್ ಇರ್ಬೋದು, ಅವರೆಲ್ಲರೂ ಕೂಡ ಆಕೆಯ ವಿರುದ್ಧ ಹರಿಯ ಹಾಯ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ದರ್ಶನ್ ಅವರು ಅಥವಾ ದರ್ಶನ್ ಪತ್ನಿಯವರು ಸುಮ್ಮನೆ ಆಗ್ಬಿಟ್ರೆ ಅವರನ್ನ ಮಾತಿನ ಒಪ್ಕೊಂಡ ರೀತಿಯಲ್ಲಿ ಆಗ್ಬಿಡುತ್ತೆ. ಆ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಒಂದು ಕಾನೂನಾತ್ಮಕವಾಗಿ ಹೋರಾಟ, ಅದರಿಂದ ಏನಾಗುತ್ತೆ, ಅವರನ್ನ ಅರೆಸ್ಟ್ ಅನ್ನ ಮಾಡ್ಬಿಡ್ತಾರೆ ಅಥವಾ ಅವರ ಇನ್ಸ್ಟಾಗ್ರಾಮ್ ಅನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡ್ಬಿಡ್ತಾರೆ ಕಂಪ್ಲೀಟ್ ಆಗಿ ಅನ್ನೋ ಆ ರೀತಿ ಅಲ್ಲ. ಅಂದ್ರೆ ಆ ಒಂದು ಕಾನೂನಾತ್ಮಕವಾಗಿ ಹೋರಾಟವನ್ನ ಪ್ರಾರಂಭವನ್ನು ಮಾಡಿದೀವಿ. ದರ್ಶನ್ ಅವರ ಫ್ಯಾನ್ಸ್ಗಳೆಲ್ಲ ಇಷ್ಟೊಂದು ಆಕೆ ವಿರುದ್ಧ ಕಮೆಂಟ್ ಅಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ, ನಾವು ಕೂಡ ಇದರ ವಿರುದ್ಧ ಹೋರಾಟವನ್ನ ಮಾಡಬೇಕು ಅನ್ನೋ ರೀತಿಯಲ್ಲಿ ಒಂದು ತೋರಿಸ್ಕೊಳ್ಳುವಂತ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇರೋಂಥದ್ದು. ಅಂದ್ರೆ ಖುದ್ದಾಗಿ ವಿಜಯಲಕ್ಷ್ಮಿ ಅವರೇ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಡ್ತಾ ಇಲ್ಲ, ಅವರ ಪರ ವಕೀಲರ ಮೂಲಕ ಹೋಗಿ ಸೈಬರ್ ಪೊಲೀಸ್ ಠಾಣೆಗೆ, ಅಂದ್ರೆ ಸೌತ್ DCP ಸೌತ್ ಪೊಲೀಸ್ ಠಾಣೆ ಏನಿದೆ ಅಲ್ಲಿಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದಾವೆ. ಆ ಮಾಹಿತಿಗಳು ಜೊತೆಗೆ ಆಕೆಯ ಇನ್ಸ್ಟಾಗ್ರಾಮ್ ಪೋಸ್ಟ್ ಇರ್ಬೋದು, ಅದಾದ ನಂತರ ನಿನ್ನೆ ರಮ್ಯ ಅವರು ಅವರ ದರ್ಶನ್ ಅವರ ಫ್ಯಾನ್ಸ್ ಹಾಕಿದಂತ ವಲ್ಗರ್ ಮೆಸೇಜ್ಗಳನ್ನ ಮತ್ತೆ ಸ್ಟೇಟಸ್ಗೆ ಹಾಕೊಂಡಿದ್ರು. ಅದನ್ನೆಲ್ಲ ಕೂಡ ಅಂದ್ರೆ ಆಕೆಯ ಅಭಿಮಾನಿಗಳನ್ನ ರೊಚ್ಚಿಗೇಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಆಕೆ ಇನ್ಸ್ಟಾಗ್ರಾಮ್ ನ ದುರ್ಬಳಕೆ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಆಕೆಯ ವಿರುದ್ಧ IT ಆಕ್ಟ್ ನ ಪ್ರಕರಣವನ್ನ ದಾಖಲು ಮಾಡ್ಕೊಳ್ಬೇಕು ಅಂತೇಳಿ ಮನವಿಯನ್ನ ಮಾಡುವಂತ ಸಾಧ್ಯತೆಗಳಿರುವಂತದ್ದು. ಮಮತಾ. ಆಲ್ ರೈಟ್, ಧನ್ಯವಾದ ಮುರಳಿ ತಮ್ಮ ಮಾಹಿತಿಗಾಗಿ. ಕಂಪ್ಲೇಂಟ್ ನಿಲ್ಲುತ್ತಾ ಅನ್ನೋದು ಪ್ರಶ್ನೆ. ನಾನು ಹೇಳದ್ನಲ್ಲ, ಕಂಪ್ಲೇಂಟ್ ಯಾರ ಮೇಲೆ ಬೇಕಾದರೂ ಹೋಗ್ಬಿಟ್ಟು ಕೊಡ್ಬೋದು. ಬಟ್ ಪೊಲೀಸರು ನೋಡ್ತಾರಲ್ವಾ, ಇದ್ರಲ್ಲಿ ನಿಜವಾಗ್ಲೂ ವೈಯಕ್ತಿಕ ತೇಜೋವಧೆ ಆಗಿದೆಯಾ ಅನ್ನೋದು ನೋಡ್ತಾರಲ್ಲ.